ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ವೀಕ್ಷಕ ಪ್ರಭುಗಳೇ, ಬಾಗಲಕೋಟೆ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಏನು ಹೇಳಬೇಕು ಅದಕ್ಕೆ ಅಂತಂದರೆ, ಬಾಗಲಕೋಟೆ ನತದೃಷ್ಟವಾಗಿರುವಂತಹ ಒಂದು ನಗರನ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ನಾವೇ ಕೇಳ್ಕೋಬೇಕಾಗಿದೆ. ಯಾಕೆಂತಂದರೆ ಬಾಗಲಕೋಟೆಯಲ್ಲಿ ಏನು ಉದ್ಘಾಟನೆ ಆಗಬೇಕೋ ಅದು ಉದ್ಘಾಟನೆ ಆಗ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ BJP ಕೇವಲ ತಮ್ಮ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇವೆ ಹೊರತು ಜನಕ್ಕಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಸಾರ್ವಜನಿಕರ ಮಾತುಗಳಾಗಿವೆ ಈಗ. ಯಾಕೆಂತಂದರೆ ಸ್ನೇಹಿತರೆ, ಬಾಗಲಕೋಟೆಯಲ್ಲಿ ಹಳೆ ಬಾಗಲಕೋಟೆಯಲ್ಲಿ ಒಂದು ಡಿಪೋ ಇದೆ. ತದನಂತರ ನವನಗರ ಬಸ್ ನಿಲ್ದಾಣ ಏನಿದೆಯಲ್ಲ, ಅದರ ಅಪೋಸಿಟ್ ಇರುವಂತಹ ಒಂದು ಡಿಪೋ, ಆ ಒಂದು ಹೊಸ ಡಿಪೋನ ನಿರ್ಮಾಣ ಮಾಡಿದ್ದಾರೆ ಈಗ ಆಲ್ರೆಡಿ. ಆದರೆ ಅದಕ್ಕೆ ಉದ್ಘಾಟನೆಯ ಒಂದು ಭಾಗ್ಯ ಇಲ್ಲದಂತಾಗಿದೆ. ಇದು ಆಲ್ರೆಡಿ ಅನೇಕ ಪತ್ರಿಕೆಗಳಲ್ಲಿ, ಅನೇಕ TV ಮಾಧ್ಯಮಗಳಲ್ಲಿಯೂ ಸಹ ಈ ಸುದ್ದಿ ಬಂದಿತ್ತು. ಆದರೆ ಅಧಿಕಾರಿಗಳು ಯಾಕೆ ಈ ಕಡೆ ಹೊಳ್ಳಿ ನೋಡ್ತಾ ಇಲ್ಲ ಅನ್ನುವಂಥದ್ದು ಈಗ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಹೇಳೋ ಹಾಗೆ BJP ಇದ್ದಾಗ ಈ ಒಂದು ಡಿಪೋ ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ನಂತರ ಅವರ ಒಂದು ಕಾಲದಲ್ಲಿ ಇದೊಂದು ನಿರ್ಮಾಣವಾಗಿತ್ತು. ಆದರೆ ತದನಂತರ ಕಾಂಗ್ರೆಸ್ ಸರ್ಕಾರ ಬಂತು, ಆನಂತರ ಇದನ್ನು ನೆಗ್ಲೆಕ್ಟ್ ಮಾಡಲಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಸಹ ಸಾರ್ವಜನಿಕ ವಲಯದಲ್ಲಿ ಈಗ ಕೇಳಿ ಬರ್ತಾ ಇವೆ. ಸದ್ಯಕ್ಕೆ ಬಾಗಲಕೋಟೆ ಉಪಚುನಾವಣೆ ಒಂದು ಹೊಸ್ತಲ್ಲಿ ನಾವೆಲ್ಲ ಇದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥದ್ದೊಂದಿಷ್ಟು ಯೋಜನೆಗಳೇನಿದೆ ಅವುಗಳನ್ನು ನಾವು ಉದ್ಘಾಟನೆ ಮಾಡಬೇಕು, ಆ ನಿಟ್ಟಿನಲ್ಲಿ ಜನರ ಹತ್ರ ಹೋಗಿ ಮತ ಕೇಳಬೇಕು ಅನ್ನುವಂಥದ್ದು ಇದೆಯೋ ಇಲ್ವೋ ಗೊತ್ತಿಲ್ಲ. ಅವರ ಗಮನಕ್ಕೆ ತರುವಂತಹ ಕೆಲಸನೂ ನಾವು ಮಾಡ್ತೀವಿ, ಹಾಗೆ ಮಾಡ್ತಾನೆ ಇದ್ದೀವಿ. ಕಳೆದ ಒಂದೆರಡು ದಿನಗಳ ಹಿಂದೆ ಮಾನ್ಯ ಹೊಳಬಸು ಶೆಟ್ಟರ್ ಅವರ ಹತ್ರನೂ ಸಹ ನಾನು ಈ ವಿಷಯವಾಗಿ ಮಾತನಾಡಿದೆ. ತದನಂತರ ಬೇರೆ ಬೇರೆ ಕಾಂಗ್ರೆಸ್ ಲೀಡರ್ಸ್ ಏನಿದ್ದಾರೆ ಅವ್ರ ಹತ್ರನೂ ಈ ಒಂದು ವಿಷಯವನ್ನು ನಾನು ತೆಗೆದುಕೊಂಡು ಹೋಗಿ ಮಾತನಾಡಿದೆ. ನಾಗರಾಜ್ ಹದ್ಲಿ ಆಗಿರಬಹುದು, ಅಥವಾ ಬೇರೆ ಬೇರೆ ನಾಯಕರೇನಿದ್ದಾರೆ ಮುಂಚೂಣಿಯಲ್ಲಿ ಇದ್ದಾರೆ ಜಿಲ್ಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ, ಅವ್ರ ಹತ್ರ ಹೋಗಿ ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ. ಸೊ ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋಣ. ಸೊ ಬಾಗಲಕೋಟೆಯಲ್ಲಿರುವಂತಹ ಅಥವಾ ನವನಗರದಲ್ಲಿ ಈಗ ಆಗಿರುವಂತಹ ಏನು ಹೊಸ ಬಸ್ ನಿಲ್ದಾಣದ ಎದುರುಗಡೆ ಒಂದು ಡಿಪೋ ನಿರ್ಮಾಣವಾಗಿದೆ. ಆ ಡಿಪೋನ ನಾವು ಕೆಲವು ತಿಂಗಳುಗಳಲ್ಲೇ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಆ ಭರವಸೆ ಏನಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬಾಗಲಕೋಟೆಯಲ್ಲಿ ಉಪಚುನಾವಣೆ ಬಂದಿದೆ. ಸೊ ಎಲ್ಲ ಜನ ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಬಾಗಲಕೋಟೆಯ ನಗರದ ಜನ, ಅಲ್ರಿ ಹೊಸ ಒಂದು ಬಸ್ ಡಿಪೋನ ಉದ್ಘಾಟನೆ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ, ಯಾವ ಮುಖವನ್ನು ಇಟ್ಕೊಂಡು ನೀವು ಓಟ್ ಕೇಳೋಕ್ಕೆ ಬರ್ತೀರಾ ಅಂತ ಹೇಳಿ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಮೊನ್ನೆ ನಾನು ಒಂದು ಸಮೀಕ್ಷೆ ಮಾಡ್ತಿರ್ಬೇಕಾದ್ರೆ ಒಬ್ಬರು ಕೇಳಿದರು, ಸರ್ ಈಗ ಬಾಗಲಕೋಟೆಯಲ್ಲಿ ಡಿಪೋಗಳು ಸಮಸ್ಯೆನೋ ಸಮಸ್ಯೆ ಸರ್, ನೀವು ಆಲ್ರೆಡಿ ಒಂದು ವರದಿ ಮಾಡಿದ್ರಿ ಇದಕ್ಕೆ ಸಂಬಂಧಪಟ್ಟಂತೆ, ಏನಾಯ್ತು ಸರ್, ಯಾರನ್ನಾದ್ರೂ ಕೇಳಿದ್ರಾ, ಯಾರಾದ್ರೂ ನಾಯಕರು ಏನಾದರೂ ಹೇಳಿದ್ರಾ, ನಿಮಗೆ ಓಪನಿಂಗ್ ಮಾಡ್ತೀವಿ ಅಂತ ಹೇಳಿದ್ರು? ಆಲ್ರೆಡಿ ಇದೆ, ಆಲ್ರೆಡಿ ಓಪನಿಂಗ್ ಮಾಡುವಂತಹ ಒಂದು ಹಂತಕ್ಕೆ ತಂದಿಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ನವನಗರದಲ್ಲಿ ಇರುವಂತಹ ಒಂದು 2ನೇ ಡಿಪೋ. ಈ 2ನೇ ಡಿಪೋದು ಇನ್ನೊಂದು ಏನು ಸಮಸ್ಯೆ ಅಂತಂದರೆ ಸ್ನೇಹಿತರೆ, ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮಂತ್ರಿಗಳು ಸಹ ಒಂದು ಲೆಟ್ರನ್ನು ಬರೆದಿದ್ದಾರೆ. ತದನಂತರ ಖಾಗೆ ಅವರು ಸಹ ಒಂದು ಲೆಟ್ರನ್ನು ಬರೆದಿದ್ದಾರೆ. ನಂತರ PC ಗದ್ದಿಗೌಡರಿದ್ದಾರೆ, ಅವರು ಸಹ ಒಂದು ಲೆಟ್ರನ್ನು ಬರೆದಿದ್ದಾರೆ. ಹಾಗೆ ಶಾಸಕರು ಸಹ ಒಂದು ಲೆಟ್ರನ್ನು ಬರೆದಿದ್ದಾರೆ. ಅಂದರೆ ನಮ್ಮ HY ಮೇಟಿ ಅವರು ಏನಿದ್ರು ಆವಾಗ ಅವರು ಸಹ ಒಂದು ಲೆಟ್ರನ್ನು ಬರೆದಿದ್ದಾರೆ. ಇದೆಲ್ಲವನ್ನು ಅಧಿಕಾರಿಗಳು ತಮ್ಮ ಕೆಳಗೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರೋದು ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಒಂದು ಹೊಸ ಡಿಪೋವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಮಾಡಿ, ಅದನ್ನು ಜಾಗವನ್ನು ನೋಡಿ, ಅಲ್ಲಿ ಬಿಲ್ಡಿಂಗನ್ನು ಕಟ್ಟಿ ಇನ್ನೇನು ಉದ್ಘಾಟನೆ ಮಾಡಬೇಕ್ರಿ ಅನ್ನೋಷ್ಟಿನಲ್ಲಿ ಉದ್ಘಾಟನೆಯನ್ನು ಮಾಡ್ತಾಯಿಲ್ಲ. ಅನೇಕ ಪತ್ರಿಕೆಗಳಲ್ಲಿ ವರದಿ ಬಂದಿದೆ. ಸೊ
ಪ್ರಮುಖವಾಗಿರುವಂತಹ ಪತ್ರಿಕೆಗಳಲ್ಲಿ ಈ ವರದಿ ಬಂದಿದೆ. ಆದರೆ ಅಧಿಕಾರಿಗಳು ಜಾಣ ಕುರುಡನ್ನು ವಹಿಸ್ತಾ ಇರೋ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಸೊ ನಾವು KTTV ಮೂಲಕ ಅವರ ಕಣ್ತೆರೆಸುವಂತಹ ಕೆಲಸಕ್ಕೂ ಮುಂದಾಗಿದ್ವಿ. ಅನೇಕರನ್ನು ಭೇಟಿಯಾಗಿದ್ವಿ. ಅನೇಕ ಅಧಿಕಾರಿಗಳನ್ನು ಬಾಗಲಕೋಟೆಯಲ್ಲಿ ಭೇಟಿಯಾಗಿ ಈ ಒಂದು ಕಟ್ಟಡ ಏನಿದೆ ಇದು ಉದ್ಘಾಟನೆ ಆಗದೆ ಉಳಿದಿದೆ ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನು ಸಹ ಮಾಡಿದ್ವಿ. ಆದರೆ ಎಲ್ಲ ಒಬ್ಬ ಅಧಿಕಾರಿಗಳು ಹೇಳ್ತಿರೋದು ಏನು ಅಂತಂತಂದರೆ, ನೋಡ್ರಿ, ಹುಬ್ಬಳ್ಳಿಯ ಏನು ಅಧಿಕಾರಿಗಳೇನಿದ್ದಾರೆ, ಹುಬ್ಬಳ್ಳಿ ಸೆಂಟ್ರಲ್ ಆಫೀಸ್ ಏನಿದೆ ಅಲ್ಲಿಂದ ನಿರ್ದೇಶನ ಬರಬೇಕು ನಮಗೆ. ಅವರು ತೀರ್ಮಾನ ತೆಗೆದುಕೊಳ್ತಾ ಇರುವಂಥದ್ದು, ಇಲ್ಲಿ ನಮ್ಮ ಪಾತ್ರ ಏನಿಲ್ಲ ಅಂತ ಹೇಳಿ ಇಲ್ಲಿನ ಅಂದರೆ ಬಾಗಲಕೋಟೆಯ ಅಧಿಕಾರಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಹುಬ್ಬಳ್ಳಿಯ ಸೆಂಟ್ರಲ್ ಆಫೀಸ್ ಏನಿದೆ, ಸೊ ಅಲ್ಲಿನ ಅಧಿಕಾರಿಗಳು ಈಗಲಾದರೂ ಈ ಕಡೆ ಒಂದಿಷ್ಟು ತಿರುಗಿ ನೋಡಬೇಕು ಅಂತ ಹೇಳಿ ನಮ್ಮ KTTV ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ನೀವು ಈ ಒಂದು ಡಿಪೋವನ್ನು ಉದ್ಘಾಟನೆ ಮಾಡದೇ ಹೋದಲ್ಲಿ ನಮ್ಮ KTTVಯಿಂದ ಸರಣಿಯಾಗಿ ವರದಿಗಳು ಬರ್ತಾನೆ ಇರ್ತವೆ. ನಾವು ಕಾಂಗ್ರೆಸ್, BJP, ಈ JDS ಅನ್ನುವಂತಹ ಯಾವುದೇ ಒಂದು ಪಕ್ಷಕ್ಕೆ ಜೋತ್ ಬಿದ್ದವರೆಲ್ಲ. ಯಾವುದೇ ಒಂದು ಪಕ್ಷ ಬೇಕಾದಂತಹ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ನಾವು ಅಭಿವೃದ್ಧಿ ಆಗದೇ ಇರುವಂತಹ ಒಂದಿಷ್ಟು ವಿಷಯಗಳೇನಿರ್ತವೆ ಅವುಗಳನ್ನ ತೆಗೆದುಕೊಂಡು ನಾವು ಹೋಗ್ತವೆ. ಹಾಗೆ ಅಲ್ಲ, ಈ ಡಿಪೋ ಆಲ್ರೆಡಿ ನಿರ್ಮಾಣ ಆಗಿದೆ. ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಥವಾ ಒಂದು ಓಪನಿಂಗ್ ಮಾಡಲಿಕ್ಕೆ ಏನು ನಿಮಗೆ ಎಂತ ಬಂದಿರೋದು ಕಷ್ಟ ಅಂತ. ಸರಿಯಾದಂತಹ ಸಿಬ್ಬಂದಿಯನ್ನು ನೇಮಕ ಮಾಡಿ ಸರಿಯಾದಂಥ ಯಂತ್ರೋಪಕರಣ ತೆಗೆದುಕೊಂಡು ಬನ್ನಿ, ಓಪನ್ ಮಾಡಿರಿ ಆ ಒಂದು ಡಿಪೋನ. ಬಾಗಲಕೋಟೆಯಲ್ಲಿ ಹೊಸ ಡಿಪೋ ನಿರ್ಮಾಣ ಮಾಡಿದ್ದೀರಿ. ಈ ಒಂದು ಡಿಪೋಗೆ ಉದ್ಘಾಟನೆ ಭಾಗ್ಯ ಇಲ್ಲ. ಸೊ ಜನರು ಏನು ಹೇಳ್ತಾರೆ ಅನ್ನೋಂಥದ್ದನ್ನು ಕೇಳ್ತಾ ನಾನು ನಾಳೆಯಿಂದ ವರದಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಜನರು ಏನು ಹೇಳ್ತಾರೆ, ಈಗ ನಾವು ಉಪಚುನಾವಣೆಯ ಹೊಸ್ತಿಲಲ್ಲಿದ್ದೀವಿ. ಸೊ ಅಭಿವೃದ್ಧಿ ಆಗ್ತಾ ಇಲ್ಲ ಬಾಗಲಕೋಟೆಯಲ್ಲಿ. ಎಲ್ಲೆಂದರಲ್ಲಿ ಕಸ, ಎಲ್ಲೆಂದರಲ್ಲಿ ಗಟಾರ ನೀರು, ಈ ರೀತಿ ಒಂದಿಷ್ಟು ಸಮಸ್ಯೆಗಳು ಈಗ ಬಾಗಲಕೋಟೆಯಲ್ಲಿ ಕಾಣ್ತಾ ಇವೆ. ಆಗಲೇ ನಾನು ಮೊನ್ನೆಯ ವರದಿಗಳಲ್ಲಿ ನೋಡಿದೆ, ನಮ್ಮ ದಂಡಿಯಾ ಅವರು ಮಾತನಾಡಿದ್ದಾರೆ. ಏನು ಅಂತಂತಂದರೆ, ನಮ್ಮ ಕಾರ್ಪಸ್ ಫಂಡ್ ಎಲ್ಲೋಯ್ತು ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಅನೇಕ ಸಮಸ್ಯೆಗಳಿದೆ ಬಾಗಲಕೋಟೆಯಲ್ಲಿ, ನವನಗರದಲ್ಲಿ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂತಂದರೆ. ಸೊ ನೋಡೋಣ, ಬಾಗಲಕೋಟೆಯಲ್ಲಿ 2ನೆಯ ಡಿಪೋ ಏನಿದೆ ಇದು ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು. ಸೊ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನು KTTV ಕನ್ನಡದಿಂದ ಮಾಡ್ತೀವಿ. ನಾನು ಪ್ರವೀಣ್ ಹಡ್ಪತ್ ಮತ್ತೊಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ.